ಶ್ರೀ ಗುರುಭ್ಯೋ ನಮಃ. ಮಾಯಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಅದರ ಜೊತೆಗೆ ಇದೇ ಜುಲೈ 12ನೇ ತಾರೀಕು ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೆ ನಿಗೂಢ ಪ್ರಶ್ನಶಾಸ್ತ್ರ ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ರಮಲ ಶಾಸ್ತ್ರ, ಶಕುನ ಶಾಸ್ತ್ರ, ಪಂಚಾಂಗ ಪ್ರಶ್ನ, ಹೀಗೆ ಅನೇಕ ವಿಧವಾಗಿರುವಂತಹ ಪ್ರಶ್ನಾಭಾಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಇದನ್ನ ಕಲಿಯುವಂಥದ್ದು ದಯವಿಟ್ಟು ನೀವು ಸಂಪರ್ಕವನ್ನ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಹರ್ಷ ಅವ್ರನ್ನ ಇನ್ವೈಟ್ ಮಾಡೋಣ. ಹರ್ಷ ನಮಸ್ತೆ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಹರ್ಷ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ನಾನ್ ಚೆನ್ನಾಗಿದ್ದೀನಿ. ಹೇಗ್ ಅನ್ನಿಸ್ತಾ ಇದೆ ಗುರುಕುಲ ಅಧ್ಯಯನ? ಜ್ಯೋತಿಷ್ಯ ಇಷ್ಟೊಂದಿದೆ, ವಾಸ್ತು ಇಷ್ಟೊಂದಿದೆ. ವಾಸ್ತು ಅಂದ್ರೆ ಈ ದಿಕ್ಕುಗಳು ಅಷ್ಟೇ ಅಲ್ಲ, ಭೂಶುದ್ಧಿಯಿಂದ ಹಿಡಿದು ಎಲ್ಲಾ ರೀತಿ ಹೇಗೆ ಅನ್ನೋದೆಲ್ಲ ನೀವು ಕಲ್ಸ್ಕೊಟ್ರಿ. ಒಳ್ಳೇದಾಗ್ಲಿ. ಕಳೆದ ಸಂಚಿಕೆಯಲ್ಲಿ ನೀವು ವೃಷಭ ರಾಶಿಯಲ್ಲಿ ಹುಟ್ಟಿದವರು ಯಾವ ವಯಸ್ಸಿನಲ್ಲಿ ಮನೆ ಕಟ್ಟಬೇಕು, ಇಲ್ಲ ಭೂಮಿ ತಗೊಬೇಕು, ಈ ತರ ಎಲ್ಲ ಕೆಲವೊಂದೊಂದನ್ನ ಹೇಳಿದ್ರಿ. ಹೀಗಾಗಿ ಮಿಥುನ ರಾಶಿಯವರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಗುರುಜಿ. ಮಿಥುನ ರಾಶಿಯವರು ಇಸ್ ವೆರಿ ಸ್ಮಾರ್ಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹರ್ಷ, ತುಂಬಾ ಬುದ್ಧಿ ಇರ್ತದೆ ಇವ್ರಿಗೆ, ತುಂಬಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ. ಮತ್ತು ಇವರು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಅಂತ. ಅಂದ್ರೆ ಇವರು ಬುದ್ಧಿಶಕ್ತಿಯನ್ನ, ಇವರು ನಾಲೆಡ್ಜ್ ಅನ್ನ ಇವರು ಬಂಡವಾಳವನ್ನಾಗಿ ಮಾಡ್ಕೊಂಡಿರ್ತಾರೆ. ಮಿಥುನ ರಾಶಿಯವರು ಒಂದ್ ಸ್ವಲ್ಪ ಕ್ರಿಯೇಟಿವ್. ನಾನು ಯಾವಾಗ್ಲೂ ಅದನ್ನೇ ಹೇಳ್ತೀನಿ, ನೀವು ಹಾರ್ಡ್ ವರ್ಕ್ ಮಾಡಬೇಡಿ. ಮಿಥುನ ರಾಶಿಯವರು ತುಂಬಾ ಸ್ಟ್ರಗಲ್ ಮಾಡಬೇಡಿ. ನೀವು ಯಾವಾಗ್ಲೂ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ನಾಲೆಡ್ಜ್ ಅನ್ನ ಬಂಡವಾಳ ಮಾಡ್ಕೊಳ್ಳಿ. ಬ್ರೋಕರೇಜ್ ಮಾಡಿ, ಮಧ್ಯಸ್ಥಿಕೆ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಆಡ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡಿ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿ, ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡಿ. ಈ ತರದ್ದು ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಹೌದು ಗುರುಜಿ, ನಂದು ಮಿಥುನ ರಾಶಿನೇ. ನೀನ್ ಕೂಡ ತುಂಬಾ ಕ್ರಿಯೇಟಿವ್. ನಮ್ಮ ಹರ್ಷನ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಒಂದು ಅಡಿಯೋಬ್ ಫೋಟೋಶಾಪ್ ಅಥವಾ ದೊಡ್ಡ ದೊಡ್ಡ ಆ್ಯಪ್ಗಳಲ್ಲಿ ಮಾಡುವ ಎಲ್ಲ ಕೆಲಸಗಳನ್ನ ಅವ್ನ ಮೊಬೈಲಲ್ಲಿ ಒಂದು ನಿಮಿಷದಲ್ಲಿ ಮಾಡ್ಬಿಡ್ತಾನೆ, ಅಷ್ಟೇ ಕ್ರಿಯೇಟಿವ್. ಮಿಥುನದವ್ರು ಹಂಗೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡುವಂಥದ್ದು ತುಂಬಾ ಇರುತ್ತೆ. ಇನ್ನು ಮಿಥುನ ರಾಶಿಯವರು ಗೃಹ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ವಿಷ್ಣು ಭೂವರಾಹ ಸ್ವಾಮಿ ಪೂಜೆ ಮಾಡಬೇಕು. ಅದು ಯಾರಾದ್ರೂ ಆಗಿರ್ಲಿ, ಯಾರೇ ಹುಟ್ಟಿದ್ರು ಅವರು ಭೂವರಾಹ ದೇವ್ರನ್ನ ಯಾರು ಆಗಿರ್ಲಿ. ಅದು ಅಂದ್ರೆ ನಿಮ್ಗೆ ಅದು ಮನೆ ದೇವ್ರ ಆಗಿರ್ಲಿ, ಮನೆ ದೇವ್ರ ಆಗಿದ್ದೇ ಇರ್ಲಿ, ನೀವೊಂದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಮತ್ತು ಭೂವರಾಹ ಸ್ವಾಮಿ ಆರಾಧನೆ ಮಾಡಬೇಕು. ಇದು ಬಹಳ ಪ್ರಮುಖವಾಗಿರುವಂಥದ್ದು. ಇನ್ನು ಈ ಮಿಥುನ ರಾಶಿಯವ್ರಿಗೆ ಒಂದು ವಿಶೇಷ ಏನಂದ್ರೆ, ರಾಶಾಧಿಪತಿನೂ ಅವನೇ, ಅಲ್ಲಿಂದ 4ನೇ ಮನೆ ಅಧಿಪತಿನೂ ಅವನು. ಅಂದ್ರೆ ಗೃಹಸ್ಥಾನದ ಅಧಿಪತಿ ಕೂಡ ಅವನೇ, ಬುಧನೇ ಆಗ್ತಾನೆ, ಎರಡು ಒಂದೇ ಆಗ್ತಾನೆ. ಅದರಿಂದ ಇವ್ರಿಗೆ ಗೃಹ ನಿರ್ಮಾಣ ಮಾಡುವಂತ ಯೋಗಗಳು ಯಾವ ವಯಸ್ಸಲ್ಲಿ ಬರುತ್ತಪ್ಪ ಅಂದ್ರೆ, ಮೊದಲನೇದಾಗಿ 28-29ನೇ ವಯಸ್ಸಿಗೆ ಬಂದ್ಬಿಡುತ್ತೆ ಇವ್ರಿಗೆ. ಮತ್ತೆ ನಾನು ಹೇಳೋದು ಏನಂದ್ರೆ, ಎಲ್ಲರಿಗೂ ಯಾಕೆ ಅರ್ಜೆಂಟ್ ಮಾಡ್ತೀರಿ ಲೈಫಲ್ಲಿ? ಈಗ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಒಂದು 40ನೇ ವಯಸ್ಸು, ಈಗ ನೋಡಿ ಯಾವುದೇ ಒಂದು ಪೇರೆಂಟ್ಸ್, ಈಗ ನಿಮ್ ತಂದೆನೆ ಅಂತಾನೆ ಇಟ್ಕೊಳ್ಳೋರು, ಅವರು ನಿಮ್ಗೆ ಎಜುಕೇಶನ್ ಕೊಡ್ಸಿ, ನಿಮ್ಮನ್ನು ಓದಿಸಿ, ಮನೇಲಿ ಏನೋ ಒಂದಷ್ಟು ಮದುವೆ ಗಿದುವೆ ಶುಭ ಕಾರ್ಯಗಳನ್ನೆಲ್ಲ ಮಾಡಿ, ದುಡ್ಡನ್ನೆಲ್ಲ ಕೂಡಿ ಇಟ್ಕೊಂಡು ಒಂದ್ 40ಕ್ಕೋ 50ಕ್ಕೋ ಮನೆ ಕಟ್ಟುವಂಥದ್ದು ಕೆಲಸ ಮಾಡ್ತಾರೆ. ಕರೆಕ್ಟಾ? ಆದ್ರೆ ಇವತ್ತಿನ ಜನರೇಷನ್ ಹೇಗಾಗಿದೆ ಅಂದ್ರೆ, ನಾನು ಮದುವೆಗೆ ಮುಂಚೆ ಕಾರ್ ಇದ್ದು ಬಿಡ್ಬೇಕು, ಮನೆ ಕಟ್ಟಿರ್ಬೇಕು, ಸೈಟ್ ತಗೊಂಡಿರ್ಬೇಕು, ಒಂದು ಅಪಾರ್ಟ್ಮೆಂಟ್ ಇಟ್ಬಿಟ್ಟಿರ್ಬೇಕು ಅಂತ. ಅಂದ್ರೆ ನಿಮ್ ತಂದೆ 40-50 ವರ್ಷಕ್ಕೆ ತಗತಾ ಇದ್ದಂತ, ಅಂದ್ರೆ ಅಲ್ಲಿಗಿರುವಂತ ಒಂದು ಟೈಮ್ ನ, ಅದರಿಂದ 50 ವರ್ಷದಲ್ಲಿ ಮನೆ ಕಟ್ಟುವಂತ ಪ್ರೆಷರ್ ನ ನೀವು ಬಿಫೋರ್ 30 years ಅಲ್ಲಿ ತಗತಾ ಇದ್ದೀರಾ. ಅಂದ್ರೆ 20 ವರ್ಷಕ್ಕೆ ಮುಂಚೆನೆ 20 ವರ್ಷದ ಪ್ರೆಷರ್ ನ ನೀವು ತಗತಾ ಇದ್ರಿ ಅಂತ ಅರ್ಥ. ಅದಕ್ಕೆ ಬೇಡ. ಅದಕ್ಕೆ ನಾ ಹೇಳೋದೇನಂದ್ರೆ, ಯೋಗಗಳನ್ನ ನೋಡ್ಕೊಂಡು ಸಮಾಧಾನದಿಂದ ಮಾಡ್ಬೇಕು. ಓವರ್ ಸ್ಟ್ರೆಸ್ ಮಾಡ್ಕೋಬೇಡಿ, ಸಂಪಾದನೆ ಮಾಡಿ ಹಂತವಾಗಿ ಮಾಡಬೇಕು. ಅದಕ್ಕೆ ನಾವ್ ಯಾವಾಗ್ಲೂ ಜಾತಕಗಳಲ್ಲಿ ನಮ್ಗೆ ಯಾವ್ಯಾವ ಟೈಮಲ್ಲಿ ಯೋಗಗಳು ಬರುತ್ತೆ, ವಾಹನ ಯೋಗ ಬರುತ್ತೆ, ಆಭರಣ ಯೋಗ ಬರುತ್ತೆ, ಗೃಹ ಯೋಗ ಬರುತ್ತೆ, ನಿವೇಶನ ಯೋಗ ಬರ್ತದೆ. ಆ ಟೈಮ್ ನ ನೋಡ್ಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನಮ್ ಜಾತಕದಲ್ಲಿ ಎಲ್ಲ ಯೋಗ ಬಂದಾಗ ನಾವು ತಗೊಂಡ್ಬೋದು. ಕೆಲವು ಟೈಮ್ ಯೋಗ ಇರಲ್ಲ,
ಆಗ ನೀವ್ ಏನ್ ಸ್ಟ್ರಗಲ್ ಮಾಡಿದ್ರು ಅಷ್ಟೇ, ಹ್ಮ್. ನೀವು 10 ವರ್ಷ ಸೈಟ್ ಹುಡುಕಿದ್ರು ಮನೆ ಕಟ್ಟಬೇಕು ಅಂದ್ರೂ ಈಗ ಕಾರಣಾಂತರಗಳಿಂದ ನನ್ನ ಹತ್ರ ದುಡ್ಡಿದ್ರು ತಗೊಳಕ್ ಆಗಲ್ಲ. ನೋಡಿ ತುಂಬಾ ಜನ ಹ್ಮ್. ಬೇಸ್ಮೆಂಟ್ ಕಟ್ಟಿರ್ತಾರೆ, ಹ್ಮ್. ಅಲ್ಲಿ ಇಲ್ಲಿ ಸಾಲ ಮಾಡ್ಬಿಟ್ಟು ಬೇಸ್ಮೆಂಟ್ ಕಟ್ಟಿರ್ತಾರೆ. ಹ್ಮ್. ನೀವು ನೋಡಿ 5 ವರ್ಷ ಆದ್ರೂ ಮನೆ ಕಟ್ಟಿರಲ್ಲ ಅವರು, ಕರೆಕ್ಟಾ? ಹೌದು. ಯಾಕೆ ಅಂದ್ರೆ ಎಲ್ಲೋ ಬರುತ್ತೆ ಜಮೀನ್ದು, ಯಾವ್ದೋ ಒಂದು ದುಡ್ಡು ಮಾರ್ಬಿಡ್ತೀವಿ ಅಥವಾ ಯಾವ್ದೋ ದುಡ್ಡು ಬರುತ್ತೆ ಅಂತ ಬೇಸ್ಮೆಂಟ್ ಕಟ್ಬಿಡ್ತಾರೆ. ಹ್ಮ್. ಬಟ್ ಆಮೇಲೆ ಅವ್ರು ಕಟ್ಟಕ್ಕೆ ಆಗಲ್ಲ. ಹ್ಮ್. ಕಾರಣ ಏನಂದ್ರೆ ಅವರು ಯೋಗ ಇಲ್ಲ. ಯಾರೋ ನಂಟರ್ ಮಾಡೋರೆ, ಹ್ಮ್. ಯಾರೋ ರಿಲೇಷನ್ ಮಾಡೋರೆ, ಹ್ಮ್. ಯಾರೋ ಅಣ್ಣ ತಮ್ಮದಿರ್ ಮಾಡ್ಬಿಟ್ಟವ್ರೆ, ನೀವು ಮಾಡ್ಬೇಡಿ. ಹ್ಮ್. ನಿಮ್ಗೆ ಯೋಗ ಇದೆಯಾ, ನಿಮ್ ಹ್ಮ್. ಟೈಮ್ ಚೆನ್ನಾಗಿದ್ಯಾ, ಮಾಡಿ, ಒಳ್ಳೇದಾಗತ್ತೆ. ಹ್ಮ್. ಹಂಗೆ ಮಿಥುನ ರಾಶಿಯವ್ರಿಗೆ 28 ಮತ್ತು 29ನೇ ವಯಸ್ಸು, 30, 32ನೇ ವಯಸ್ಸಲ್ಲಿ ಇವರಿಗೆ ನಿವೇಶನ ಖರೀದಿ ಮಾಡುವ ಮತ್ತು ಗೃಹ ನಿರ್ಮಾಣ ಮಾಡುವ, ಮನೆಯನ್ನ ಕಟ್ಟುವ, ತೆಗೆದುಕೊಳ್ಳುವಂತ ಯೋಗ ಹ್ಮ್. 35ನೇ ವಯಸ್ಸಲ್ಲಿ ಬರುತ್ತೆ, ಹ್ಮ್. 39 ಮತ್ತು 40ನೇ ವಯಸ್ಸಲ್ಲಿ ಬರುತ್ತೆ, ಹ್ಮ್. ಮತ್ತೆ 47ನೇ ವಯಸ್ಸಲ್ಲಿ ಬರುತ್ತೆ, ಹ್ಮ್. ಮತ್ತು 54ನೇ ವಯಸ್ಸಲ್ಲಿ ಬರುತ್ತೆ ಇವ್ರಿಗೆ. ಈ ವಯಸ್ಸಲ್ಲೆಲ್ಲ ಅವ್ರೊಂದ್ಸಲಿ ಯೋಚನೆ ಮಾಡಿ ಜಾತಕ ಚೆಕ್ ಮಾಡಿಸಿ ಆ ಕೇಳಿ ಯೋಗಗಳಲ್ಲಿ ಗುರುಬಲ ಇರೋದ್ರ ಜೊತೆಗೆ ಇವರು ಪ್ರಯತ್ನ ಮಾಡಿದ್ರೆ ಹ್ಮ್. ಅತ್ಯಂತ ಶುಭ ಫಲಗಳು ಇವ್ರಿಗೆ ಪ್ರಾಪ್ತಿ ಆಗುತ್ತೆ. ಹ್ಮ್. ನೋಡಿ, ಇವ್ರಿಗೆ ಚತುರ್ಥೆ ಬುದ್ಧಜೋ ಧೀಮಾನ್ ಕಲಾವಾನ್ ಸುಖವಾನ್ ನರಹ ಹ್ಮ್. ಶೌಚೋಸ್ತಾಹ ಸಮಾಯುಕ್ತೋ ಮಾತೃ ಸೌಖ್ಯಾನ್ವಿತೋ ಭವೇತ್. ಇವ್ರಿಗೆ ಚತುರ್ಥಾಧಿಪತಿ ಬುಧನೇ ಆಗಿರೋದ್ರಿಂದ ಹ್ಮ್. ಇವರು ಮನೆಯನ್ನ ಕಟ್ಟದ ಮೇಲೆ ತುಂಬಾ ಅಭಿವೃದ್ಧಿಯನ್ನ ಕಾಣ್ತಾರಂತೆ. ಹ್ಮ್. ಬುಧ ಇದನ್ನಲ್ಲ, ಇವ್ನು ಹೇಗೆ ಅಂದ್ರೆ ಅದಕ್ಕೆ ನಾವು ಯಾವಾಗಲೂ ಬುಧವಾರದ ದಿನಗಳಲ್ಲಿ ವಾಹನಾದಿ ಗೃಹಾದಿಗಳನ್ನ ನಿವೇಶನಾದಿಗಳನ್ನ ಖರೀದಿ ಮಾಡಿ ಅಂತ. ಹ್ಮ್. ಯಾಕಂದ್ರೆ ಬುಧ ಇದನ್ನಲ್ಲ, ಇವನೇನ್ ಮಾಡ್ತಾನೆ ಅಂದ್ರೆ ಪದೇ ಪದೇ ತೆಗೆದುಕೊಳ್ಳುವಂತ ಯೋಗವನ್ನ ಕೊಡ್ತಾನೆ, ಹ್ಮ್. ಪದೇ ಪದೇ ಅಭಿವೃದ್ಧಿಯನ್ನ ಕೊಡ್ತಾನೆ. ಈಗ ಅವ್ರ ಒಂದ್ ಜಮೀನ್ ತಗೊಂಡ್ರೆ ಪದೇ ಪದೇ ಮತ್ತೆ ತಗೊಳ್ಳೋ ಜಮೀನು ಯೋಗ. ತೆಗೆದುಕೊಳ್ಳುವಂಥದ್ದು, ಅಕಸ್ಮಾತ್ ಮಾರಾಟ ಮಾಡಿದ್ರೆ ಇನ್ನೊಂದು ಪಕ್ಕದ ಜಮೀನು ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿಗಳು. ಓ. ಅದಕ್ಕೆ ಬುಧವಾರದ ದಿನ ಸಾಮಾನ್ಯವಾಗಿ ಯಾರನ್ನು ಮಾರಾಟ ಮಾಡಬೇಡಿ ಅಂತ ಹೇಳ್ತೀವಿ. ಹ್ಮ್. ಬುಧವಾರ ತಗೋಬೇಕು, ಅದು ವಾಹನ ಇರ್ಬೋದು, ನಿವೇಶನ ಇರ್ಬೋದು, ಬುಧವಾರದ ದಿನ ತಗೋಬೇಕು. ಆ ಗುರುಜಿ, ಇದು ಮಿಥುನ ರಾಶಿಯವರು ಬುಧವಾರ ತಗೊಬೇಕು ಅಂತನಾ? ಇಲ್ಲ, ಕಾಮನೆಗಿದು. ಬಟ್ ಮಿಥುನ ರಾಶಿಯವರು ಬುಧವಾರದ ದಿನ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಹ್ಮ್. ಯಾವುದೇ ಕಾರಣಕ್ಕೂ ಯಾವುದೇ ವಾಹನ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಹ್ಮ್. ಯಾವುದೇ ಕಾರಣಕ್ಕೂ ಮಾರಾಟವನ್ನ ಮಾಡಬಾರ್ದು. ಓ, ಕೊಡ್ಬಾರ್ದು. ಕೊಟ್ರೆ ಪದೇ ಪದೇ ಕೊಡುವಂತ ಪರಿಸ್ಥಿತಿಗಳು ಬಂದ್ಬಿಡುತ್ತೆ, ಇವ್ರಿಗೆ ಸಮಸ್ಯೆಗಳಾಗತ್ತೆ. ಹ್ಮ್. ನೋಡಿ, ಇವ್ರಿಗೆ ಜಾತಕದಲ್ಲಿ ಬುಧ ಹೆಂಗಿದಾನೆ ಅಂತ ನೋಡ್ಬೇಕು. ಹ್ಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬುಧ ಜಾತಕದಲ್ಲಿ ಏನಾದ್ರೂ ಚೆನ್ನಾಗಿದ್ದ ಮಿಥುನ ರಾಶಿಯವ್ರಿಗೆ ಅಂದ್ರೆ ಹ್ಮ್. ಈಗ ಮನೆ ಈ ನಿವೇಶನ ಅಥವಾ ಮನೆ ಕಟ್ಟಿದ ಮೇಲೆ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ, ಹ್ಮ್. ಕಲ್ಪನಾ ಶಕ್ತಿ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಚೆನ್ನಾಗಾಗತ್ತೆ, ಮತ್ತು ಭಾಷಾ ಜ್ಞಾನ ಚೆನ್ನಾಗಾಗುತ್ತೆ. ಅಲ್ಲಿ ಮಕ್ಕಳು ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಹೈಯರ್ ಎಜುಕೇಶನ್ ಚೆನ್ನಾಗಾಗುವಂಥದ್ದು, ಹ್ಮ್. ಮತ್ತು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು. ಈ ಮನೆಗೆ ಹೋದ್ಮೇಲೆ ಮತ್ತೊಂದು ಉತ್ತಮವಾಗಿರುವಂತ ಗೃಹ ನಿರ್ಮಾಣ ಮಾಡುವಂಥದ್ದು ಅಥವಾ ಹ್ಮ್. ನಿವೇಶನವನ್ನ ಖರೀದಿ ಮಾಡುವಂಥದ್ದು ಹ್ಮ್. ಆಗತ್ತೆ. ಬುಧ ಚೆನ್ನಾಗಿದ್ದಾಗ ಈ ತರ ಎಲ್ಲ ಒಳ್ಳೇದಿರುತ್ತೆ ಅವ್ರಿಗೆ. ಖಂಡಿತ. ಅಕಸ್ಮಾತ್ ಬುಧ ಕೆಟ್ಟಿದ್ದ ಜಾತಕದಲ್ಲಿ, ಹ್ಮ್. ಇದಕ್ಕೆ ನಾವು ಯಾವಾಗ್ಲೂ ಯಾವ್ದೋ ಒಂದು ಮೇಲ್ನೋಟಕ್ಕೆ ರಾಶಿ ಮೇಲೆ ತಗೋಬೇಡಿ, ರಾಶಿಯ ಜೊತೆಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರಿದ್ದಾರೆ ಆ ಗ್ರಹಗಳನ್ನು ನೋಡ್ಬೇಕು. ಇದನ್ನು ಕೂಡ ನಾವು ನೋಡ್ಬೇಕು. ಅಕಸ್ಮಾತ್ ಬುಧ ಜಾತಕದಲ್ಲಿ ಏನಾದ್ರು ಅಂದ್ರೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಬುಧ ಜಾತಕದಲ್ಲಿ ಅಶುಭನಾಗಿದ್ರೆ ಹ್ಮ್. ಆ ಮನೆ ಆ ಸೈಟ್ ಅನ್ನ ತಗೋಬೇಕು ಅಂದ ತಕ್ಷಣನೇ ಒಂದಷ್ಟು ಜನ ಬಂಧುಗಳು ಬಂದು ನಿಮ್ ಮೇಲೆ ಕೇಸ್ ಹಾಕ್ತಾರೆ. ಮತ್ತೆ ಸಾಮಾನ್ಯವಾಗಿ ಬುಧ ಕೆಟ್ಟಿದ್ರೆ ಅಕ್ಕಪಕ್ಕದವ್ರ ಜೊತೆ ನಿಮ್ದು ರಿಲೇಶನ್ಶಿಪ್ ಚೆನ್ನಾಗಿರಲ್ಲ, ಜಗಳ. ಹ್ಮ್. ಜಮೀನ್ ತಗೊಂಡ್ರು ಜಗಳ, ಹ್ಮ್. ಅಕ್ಕಪಕ್ಕದವರು ಜಗಳ ಮಾಡ್ತಾರೆ. ಜಗಳ. ಮತ್ತೆ ಮಾನಸಿಕ ಗೊಂದಲಗಳು, ಎಜುಕೇಶನ್ ಪ್ರಾಬ್ಲಮ್, ಫೈನಾನ್ಷಿಯಲಿ ಇಶ್ಯೂಸ್, ಹ್ಮ್. EMI ಕಟ್ಟಕ್ಕಾಗದೇ ಇರುವಂತ ಪ್ರಾಬ್ಲಮ್ಸ್ಗಳು, ಹ್ಮ್. ಆ ಮನೆಗೆ ಹೋದ್ಮೇಲೆ ನ್ಯೂರೋ ಪ್ರಾಬ್ಲಮ್ಸ್, ಹ್ಮ್. ಎಜುಕೇಶನ್ ಪ್ರಾಬ್ಲಮ್ಸ್ ಹ್ಮ್. ಪದೇ ಪದೇ ಶುರುವಾಗ್ಬಿಡುತ್ತೆ. ಆ ಗುರುಜಿ, ಈಗ ಅದು ಗ್ರಹ ಚೆನ್ನಾಗಿರಲ್ಲ, ಈಗೇನೋ ಅವರು ಏನೋ ಒಂದ್ ಮನೆ ಕಟ್ಬಿಟ್ಟಿರ್ತಾರೆ, ಆ ಮನೆಗೆ ಹೋದ್ಮೇಲೆ ಇದೇ ಪ್ರಾಬ್ಲಮ್ ಆಗ್ತಿರುತ್ತೆ ಅವ್ರಿಗೆ. ಓ. ಯಾಕೆ ಆಗ್ತಿರುತ್ತೆ ಗೊತ್ತಾ? ಇದಕ್ಕೆ ಆಗ್ತಿರ್ತದೆ. ಏನೋ ಸಾಲ ಮಾಡಿ ಯಾರ ಹತ್ರನೋ ಹ್ಮ್. ಕಿತ್ಕೊಂಡು ಅಲ್ಲಿ ಇಲ್ಲಿ ಮಾಡಿ ಕಟ್ಬಿಟ್ಟಿರ್ತಾರೆ. ಮನೆಗೆ ಹೋದ್ಮೇಲೆ ಹೆಲ್ತ್ ಪ್ರಾಬ್ಲಮ್ ಗುರುಗಳೇ, ನ್ಯೂರೋ ಪ್ರಾಬ್ಲಮ್ ಗುರುಗಳೇ, ಹ್ಮ್. ಈ ಮನೆಗೆ ಬಂದ್ಮೇಲೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಗುರುಗಳೇ, ಹ್ಮ್. ಮುಂಚೆ ಎಲ್ಲಾ ಸೋರ್ಸ್ ಇಂದನು ದುಡ್ಡು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಗುರುಗಳೇ, ಬಿಕಾಸ್ ಆಫ್ ಬುಧ ಇವರಿಗೆ ಚೆನ್ನಾಗಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಹ್ಮ್. ಅದಕ್ಕೆ ಜಾತಕದಲ್ಲಿ ಬುಧ ಕೂಡ ಚೆನ್ನಾಗಿದ್ದಾಗ ದಶಾಬಲಗಳು ಬಹಳ ಮುಖ್ಯವಾಗಿ. ನನ್ನ ಕಾರ್ಯಕ್ರಮಗಳನ್ನ ನೋಡುವಾಗ ದಯವಿಟ್ಟು ನೀವು ಒಂದು ಪೆನ್ನು ಪೇಪರ್ ಬರ್ಕೋಬೇಕು. ನೀವು ಹ್ಮ್. ಇವ್ರಿಗೆ ಯಾವೆಲ್ಲ ಗ್ರಹಗಳು ಸಪೋರ್ಟ್ ಮಾಡ್ತಾರೆ? ಒಂದು ಹ್ಮ್. ಬುಧ ದಶೆ, ಹ್ಮ್. ಹ್ಮ್. ಶುಕ್ರ ದಶೆ, ಶುಕ್ರ ದಶೆ, ಗುರು ದಶೆ, ಹ್ಮ್. ಈ ಇಷ್ಟು ಕೂಡ ಇವರಿಗೆ ಬಹಳ ಸಪೋರ್ಟಿವ್. ಯಾವ್ಯಾವ್ದು? ಒಂದು ಬುಧ, ಒಂದು ಬುಧ, ಶುಕ್ರ, ಶುಕ್ರ, ಇನ್ನೊಂದು ಗುರು. ಗುರು. ಈ ಮೂರು ದಶೆಗಳು ಇವ್ರಿಗೆ ಅತ್ಯಂತ ದಶಾ ಇರ್ಬೋದು, ಭುಕ್ತಿ ಇರ್ಬೋದು. ಅದ್ರ ಜೊತೆ ಗುರುಬಲ ಇದ್ದಾಗ ಹ್ಮ್. ಗೃಹ ಯೋಗ, ಗೃಹ ನಿರ್ಮಾಣದ ಯೋಗವನ್ನ ಈ ಗ್ರಹಗಳು ಅತಿ ಹೆಚ್ಚು ಇವ್ರಿಗೆ ಆ ದಶಾ ಭುಕ್ತಿ ಅದೆಲ್ಲ ಬಂದಾಗ ಅವರು ಪ್ರಯತ್ನ ಮಾಡಿದ್ರೆ, ನಾನು ಹೇಳಿರುವಂತ ಏಜ್ ಗಳಲ್ಲಿ ಇವರು ಪ್ರಯತ್ನವನ್ನ ಮಾಡಿದಾಗ ಯಶಸ್ಸು ಸಿಗುತ್ತೆ. ಹ್ಮ್. ಅದ್ರ ಜೊತೆಗೆ ಇವರು ಬಹಳ ಮುಖ್ಯವಾಗಿ ಉತ್ತರ ದಿಕ್ಕು, ಹ್ಮ್.
ಬಹಳ ಗಮನ ಇಟ್ಕೊಳ್ಳಿ. ಉತ್ತರ ದಿಕ್ಕಿನ ರಸ್ತೆ ಇರುವಂತ ಸೈಟ್ಗಳನ್ನ ಖರೀದಿ ಮಾಡಿ ನೀವು. ಉತ್ತರ ದಿಕ್ಕಲ್ಲಿ ಒಂದು ದೊಡ್ಡ ಕಿಟಕಿ, ಉತ್ತರದ ದಿಕ್ಕು ಡೋರ್ ಇರುವಂತದ್ದು ಇವ್ರಿಗೆ ಅತ್ಯಂತ ಶುಭ. ಸಾಮಾನ್ಯವಾಗಿ ಈ ಮಿಥುನ ರಾಶಿಯವ್ರಿಗೆ ಮಾತ್ರ 3 ದಿಕ್ಕುಗಳ ಶುಭ ಫಲವನ್ನ ಕೊಡುತ್ತೆ. ಒಂದು ಪಶ್ಚಿಮ ದಿಕ್ಕು, ಎರಡನೇದು ಉತ್ತರ, ಮೂರನೇದು ಬಂದು ದಕ್ಷಿಣ. ಈ 3 ದಿಕ್ಕುಗಳು ಇವ್ರಿಗೆ ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಅಂದ್ರೆ ಪಶ್ಚಿಮದ ರಸ್ತೆ ಇರುವಂತದ್ದನ್ನಾರು ತಗೊಳ್ಳಿ, ಮತ್ತು ಉತ್ತರದ ರಸ್ತೆಯಲ್ಲಿ ಇರೋದನ್ನಾರು ತಗೊಳ್ಳಿ, ದಕ್ಷಿಣದ ರಸ್ತೆ ಇರೋದಾದ್ರೂ ನೀವು ತೆಗೆದುಕೊಳ್ಳಿ. ಇವು 3 ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಆದ್ರೆ ಕಂಡೀಷನ್ ಏನಂದ್ರೆ ಉತ್ತರದಲ್ಲಿ ಜಾಗ ಜಾಸ್ತಿ ಬಿಡ್ಬೇಕು ಈ ಮಿಥುನ ರಾಶಿಯವರು. ಉತ್ತರದಲ್ಲಿ ಜಾಸ್ತಿ ಜಾಗ ಬಿಟ್ಟು ಉತ್ತರದಲ್ಲಿ ಬಾಗ್ಲು ಅಥವಾ ಉತ್ತರದಲ್ಲಿ ಒಂದು ದೊಡ್ಡ ಕಿಟಕಿಯನ್ನ ಇಟ್ಕೊಂಡ್ರೆ, ಅಥವಾ ಉತ್ತರದಲ್ಲಿ ಉಚ್ಚ ಸ್ಥಾನದಲ್ಲಿ ಡೋರ್ ನಿರ್ಣಯ ಮಾಡ್ಕೊಂಡ್ರೆ ಇವರು ಅತ್ಯಂತ ಶುಭ ಫಲವನ್ನ ಅನುಭವಿಸ್ತಾರೆ. ಅದ್ರ ಜೊತೆಗೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ, ಈ ಗೃಹ ನಿರ್ಮಾಣ ಮಾಡ್ಲಿಕ್ಕೆ ನಿವೇಶನ ತಗೊಳಕ್ಕಿಂತ ಮುಂಚೆ ಮನೆಯಲ್ಲಿ ಒಂದು ಭೂಹರ ಸ್ವಾಮಿ ಹೋಮವನ್ನ ಮಾಡುವಂಥದ್ದು, ಅಥವಾ ಬುಧ ಗ್ರಹ ಶಾಂತಿ ಹೋಮವನ್ನ ಮಾಡುವಂಥದ್ದು, ಬುಧನ ಯಂತ್ರವನ್ನ ಮನೆಯಲ್ಲಿ ಸ್ಥಾಪನೆ ಮಾಡುವಂಥದ್ದು, ಪ್ರತಿ ಬುಧವಾರದ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗುವಂಥದ್ದು, ಭೂಹರ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು, ಜೊತೆಗೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನ ಜಪ ಮಾಡುವಂಥದ್ದು. ಇದನ್ನ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗತ್ತೆ, ಮತ್ತು ಗೃಹ ಸೌಖ್ಯವೂ ಕೂಡ ಇವರಿಗೆ ಪ್ರಾಪ್ತಿಯಾಗತ್ತೆ. ಅದರಿಂದ ನಾನು ಹೇಳಿರುವಂತ, ಮತ್ತೆ ನೋಡಿ, ಬುಧ ಏನಾದ್ರೂ ಚೆನ್ನಾಗಿದ್ರೆ ಇವ್ರ ಜಾತಕದಲ್ಲಿ ಇವ್ರು ತೆಗೆದುಕೊಳ್ಳುವಂತ ಜಾಗದಲ್ಲಿ ಅತ್ಯಂತ ವಿಶೇಷವಾಗಿ ಬೆಳೆಗಳು ಬರ್ತದೆ. ಶುಭ ಇವ್ರು ತಗೊಳ್ಳುವಂತ ಜಾಗಗಳು ಹೇಗಿರುತ್ತೆ ಅಂದ್ರೆ ತುಂಬಾ ಗ್ರೀನರಿ ಚೆನ್ನಾಗಿರುತ್ತೆ, ಅಲ್ಲಿ ಫಸಲ್ ಚೆನ್ನಾಗಿ ಬರ್ತಿರುತ್ತೆ, ಮತ್ತೆ ಇವ್ರಿಗೆ ಎನ್ವೈರನ್ಮೆಂಟ್ ಚೆನ್ನಾಗಿರ್ತದೆ. ಈ ತರದ ಯೋಗಗಳು, ಆ ತರದ ಸೈಟ್ಗಳೇ ಇವ್ರಿಗೆ ಸಿಗುವಂತ ಯೋಗ ಇರ್ತದೆ. ಅಕಸ್ಮಾತ್ ಬುಧ ಚೆನ್ನಾಗಿಲ್ಲ, ಬುಧ ಚೆನ್ನಾಗಿರೋರಿಗೆ ಮನೆಗಳು ಯಾವ ರೀತಿ ಸಿಗ್ಬೋದು? ಸುಂದರವಾದ ಮನೆ, ತುಂಬಾ ಫಲವತ್ತಾಗಿರುವಂತದ್ದು, ಮತ್ತೆ ನೇಚರೇ ಸಪೋರ್ಟ್ ಮಾಡುತ್ತೆ ಇವ್ರಿಗೆ. ಒಳ್ಳೆ ಜನಗಳು ಬರ್ತಾರೆ, ಇವರೇ ಚೆನ್ನಾಗಿ ಕಟ್ಕೊಟ್ಬಿಡ್ತಾರೆ, ಮನೆ ಚೆನ್ನಾಗ್ ಆಗತ್ತೆ, ಮತ್ತು ಇವರೇ ಅರ್ಧ ಪ್ಲಾನ್ ಮಾಡ್ತಾರೆ ಮನೆದು. ಹಿಂಗ್ ಬರ್ಬೇಕು ನನ್ ಮನೆ, ಹಂಗ್ ಬರ್ಬೇಕು. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ಕಳೆದ ಸಂಚಿಕೆಯಲ್ಲಿ, ಈ ಮೇಷರಾಶಿಯವರು ಅರ್ಜೆಂಟ್ ಮಾಡ್ತಾರೆ, ಯಾವ್ದು ಕಂಪ್ಲೀಟ್ ಆಗಕ್ ಬಿಡಲ್ಲ. ವೃಷಭ ರಾಶಿಯವರು ಇಂಟೀರಿಯರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ರೆ ಈ ಮಿಥುನದವ್ರು ಹಂಗಲ್ಲ, ಇವ್ರು ಎಲ್ಲಾ ವಿಚಾರಗಳ ಬಗ್ಗೆನೂ ಗಮನಿಸ್ತಾರೆ. ಎಲ್ಲಾ ವಿಷಯಗಳನ್ನು, ಇದು ಹಿಂಗಿರ್ಬೇಕು, ಅದ್ ಹಂಗಿರ್ಬೇಕು, ರೂಮ್ ವೆಂಟಿಲೇಷನ್ ಇರ್ಬೇಕು, ಮತ್ತೆ ನನ್ ಮನೆ ಈ ತರ ಕಾಣ್ಬೇಕು, ಈ ರೀತಿಯಾಗಿ ಸ್ವಲ್ಪ ಮೆಚೂರ್ಡ್ ಆಗಿ ಇವರು ಯೋಚನೆ ಮಾಡಿ ಗೃಹ ನಿರ್ಮಾಣ ಮಾಡುವಂತದ್ದು ಯೋಗ ಬರ್ತದೆ. ಅದರಿಂದ ವಾಸ್ತುನೂ ಬೇಕು, ಜಾತಕನೂ ಬೇಕು, ದಶಾಭುಕ್ತಿ ಬೇಕು, ಮತ್ತು ನಿಮಗೆ ಯಾವಾಗ ಯಾವ ಏಜ್ ಅಲ್ಲಿ ಯೋಗಗಳಿರುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮ್ಗೆ ಖಂಡಿತವಾಗಿಯೂ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಈ ಮಿಥುನ ರಾಶಿಯ ವಿಷಯಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮ್ಗೂ ಕೂಡ ಈ ತರ ನಿಮ್ಮ ಜಾತಕದ ಯೋಗಗಳು ಮತ್ತು ನಿಮ್ಮ ಪ್ಲಾನ್ ಕರೆಕ್ಷನ್ಸ್ ಏನೇ ಇದ್ರು ಕೂಡ ನನ್ನನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.